ಅಂದ್ರೆ ಅಣ್ಣ ನಾನು ಉಪವಾಸ ಇದ್ದೀನಿ ಅಣ್ಣ ಅಂತ. ಅದು ಏನಮ್ಮ ಗುರುವಾರ, ವಿಷ್ಣು ಗೋತ್ರದವರು ಶನಿವಾರ ಉಪವಾಸ, ಶಿವ ಗೋತ್ರದವರು ಸೋಮವಾರ ಉಪವಾಸ. ಇದೇ ನಮ್ಮ ಹೇಳಿ ಗುರುವಾರ ಹಳ್ಳಿನಲ್ಲಿ ನೀವು ಉಪವಾಸ ಇದ್ದೀರ. ಇಲ್ಲ ಅಣ್ಣ, ಡಾಕ್ಟರ್ ರಾಜ್ಕುಮಾರ್ ರಾಘವೇಂದ್ರ ಸ್ವಾಮಿ ಹಾಡು ಹೇಳ್ತಾ ಇದ್ದಾರೆ, ಪ್ರತಿ ಗುರುವಾರ ಹಾಡು ಹೇಳ್ತಾರೆ. ಅವರು ಕೂಡ ರಾಘವೇಂದ್ರ ಸ್ವಾಮಿ ಭಕ್ತರಂತೆ, ಹಂಗೆ ನಾನು ಕೂಡ ರಾಘವೇಂದ್ರ ಸ್ವಾಮಿ ಭಕ್ತಿ, ನಾನು ಕೂಡ ಗುರುವಾರ ಉಪವಾಸ ಇರ್ತೀನಿ ಅಂತ ಒಬ್ಬ ಹಳ್ಳಿಯ ಹೆಣ್ಮಗಳು ಹೇಳ್ತಾರೆ ಅಂದ್ರೆ ಎಷ್ಟು ಪ್ರಭಾವವಿದೆ. ಅಷ್ಟೇ ಅಲ್ಲ, ಕರ್ನಾಟಕದ ಸುಮಾರು 70-80ರ ದಶಕದಲ್ಲಿ ಹಳ್ಳಿಗಳ ಪ್ರಾರಂಭ ಆಗ್ಬಿಟ್ಟು 50-100 ಜನ. ಯಾಕಪ್ಪ ಏನೇ ಯಾಕೆ ಅಣ್ಣವ್ರು ಹೋಗಿದ್ದಾರೆ, ನಾನು ಹೋಗ್ಬೇಕು, ನಾನು ವ್ಯವಸಾಯ ಮಾಡಿ ಹಾಕಿದ್ದೀನಿ, ಅಣ್ಣಾರು ಹಾಕಿದ್ದಾರೆ ಅಂದ್ರೆ ಎಷ್ಟು ಪ್ರಭಾವಿತ. ನಾನು ಕುಡಿಯೋದೆಲ್ಲ ಬಿಟ್ಬಿಟ್ಟನಪ್ಪ, ನಾನು ಸಿದ್ಧಾಕ್ಷರ. ಯಾಕೆ? ಅಣ್ಣವ್ರು ಕುಡಿತಾ ಇಲ್ಲ, ಅಣ್ಣವ್ರ ಸಿನಿಮಾಗಳಲ್ಲಿ ಕುಡಿಯಲ್ಲ, ಅಣ್ಣವ್ರ ತತ್ವ ಸಿದ್ಧಾಂತಗಳನ್ನ ರೂಢಿಸೋದು. ಹೀಗೆ ಅಣ್ಣನವರು ಇಡೀ ಸಮಾಜದ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಸಮಾಜವನ್ನ ಯಾವ ರೀತಿ ಗಟ್ಟಿಗೊಳಿಸಬೇಕು ಅನ್ನೋದನ್ನ ಕನ್ನಡಿಗರಿಗೆ ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರೇ ಒಂದು ವಿಶ್ವವಿದ್ಯಾಲಯ. ಅವ್ರಿಗಿರುವಂತ ಸಹನೆ, ಅವ್ರಿಗಿದ್ದಂತ ತಾಳ್ಮೆ ಜಗತ್ತಲ್ಲಿ ಯಾರು ಇರಲಿ. ಅಲ್ಲ, ಒಬ್ಬ ಸಿನಿಮಾ ನಾಯಕ ನಟರಿಗೆ ಅವ್ರಿಗೆ ಬಣ್ಣ ಹಚ್ಚಿ 9 ಗಂಟೆ ಪೂಜೆ ಕರಿಬೇಕಾದನ್ನ ಕರೀದೇನೆ, ಅವ್ರ ಬದಲಿಗೆ ಅವ್ರಿಗೆ ಹೇಳ್ದೇನೆ ಮತ್ತೊಬ್ಬ ನಾಯಕನಿಗೆ ಬಣ್ಣ ಹಚ್ಚಿ ಪಾತ್ರ ಮಾಡಿಸ್ತಾ ಇದ್ರು. ಈ ನಾಯಕ ನಟ ರಾಜ್ಕುಮಾರ್ ಅವರು ಮೇಕಪ್ ಮಾಡ್ಕೊಂಡು ಕೂತಿದ್ರು, ಅವ್ರನ್ನ ಕರೀದೇನೆ 12 ಗಂಟೆ ಮೇಲೆ ಗೊತ್ತಾದಾಗ ಅವ್ರು ಮೌನವಾಗಿ ಹೊರಗಡೆ ಹೋದ್ರಿ. ಈ ಸಹನಾ ಶಕ್ತಿ ಜಗತ್ತಲ್ಲಿ ಯಾರು ಇದೆ? ಇಂಥ ಶಕ್ತಿ ತಾನು ಮಾಡಬೇಕಾದ ಪಾತ್ರವನ್ನು ಮತ್ತೊಬ್ಬರು ಮಾಡ್ತಾ ಇದಾರಲ್ಲ, ಹೆಸರನ್ನೇ ಪಟ್ಕೊಳ್ಳಿಲ್ಲ. ಎಂತ ದೈವ ಸ್ವರೂಪಿ. ಎಷ್ಟೋ ಜನ ಕಲಾವಿದರು, ಆ ಕಾಲದ ಶ್ರೀಮಂತ ಕಲಾವಿದರು, ಬಡವರು ಪಾಪ. ಡಾಕ್ಟರ್ ರಾಜ್ಕುಮಾರ್ ಬಡ ಕಲಾವಿದರು, ಬಡತನ ಹುಟ್ಟಂತವ್ರು, ಅತ್ಯಂತ ತಳ ಸಮುದಾಯದಿಂದ ಬಂದಂತವ್ರು, ಶ್ರಮಿಕ ವರ್ಗದಿಂದ ಬಂದಂತವ್ರು, ಅನಕ್ಷರಸ್ಥ ಕುಟುಂಬದಿಂದ ಬಂದಂತವ್ರು. ಏಕಾಏಕಿ ಮದ್ರಾಸ್ ಹೋದಾಗ ಅಲ್ಲಿನ ಅಷ್ಟು ಕಾಲ ಬೇರೆ ಬಿಟ್ಟು ಅಷ್ಟು ಕಾಲ ಶ್ರೀಮಂತ ಕಲಾವಿದರಂತ ಕೆಲವು ಕನ್ನಡದ ಕಲಾವಿದರು ರಾಜ್ಕುಮಾರ್ ಬನ್ನಿ ಕುತ್ಕೊಳ್ಳಿ ಅಂತೇಳಿ ಚೇರ್ ಹೇಳಿದ್ರಿ. ಇವ್ರನ್ನ ಕೆಳಗೆ ಬಿಟ್ಟು ನೋಡಿ ನಗ್ಗಿದಾಗಲೂ ಕೂಡ ಅಲ್ಲೋರು ಮಾತಾಡ್ಲಿ. ಎಂತ ತಾಳ್ಮೆಗೆ ವ್ಯಕ್ತಿಗೆ, ಎಂತ ಸಾಧನೆ. ಇದಕ್ಕೆ ನಾನು ಅವ್ರನ್ನ ವಿಶ್ವವಿದ್ಯಾಲಯ ಅಂತ ಅವರಿಂದ ಕಲಿಬೇಕಾದದ್ದು ಬಹಳಷ್ಟಿದೆ. ಇವೆರಡೇ ಉದಾಹರಣೆ ಕೊಟ್ಟೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅವರು ಕನ್ನಡಕ್ಕೆ ಅಥವಾ ದೇಶಕ್ಕಲ್ಲ, ಅವರು ದೇಶ, ಪ್ರಾದೇಶಿಕತೆ, ರಾಷ್ಟ್ರೀಯತೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಂತವ್ರು. ಯಾಕೆಂತ ಹೇಳಿದ್ರೆ ಒಬ್ಬ ಕಲಾವಿದರ ಬಗ್ಗೆ 2 ದಿನಗಳ ಕಾಲ ವಿಚಾರ ಸಂಕಿರಣ ಮಾಡ್ತಾರೆ ಅಂದ್ರೆ ಸಾಧ್ಯವೇ ಇಲ್ಲ. ಅದು ಯಾರನ್ನ ಯೂನಿವರ್ಸಿಟಿ ಪ್ರೊಫೆಸರ್ಗಳು, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಬಂದು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಬಂದು ರಾಜ್ಕುಮಾರ್ ಕಲೆ ಬಗ್ಗೆ ಮಾತನಾಡ್ತಾರೆ ಅಂದ್ರೆ, ಅಕಾಡೆಮಿಕ್ ಆಗಿ 2 ದಿನ ಸೆಮಿನಾರ್ ನಡೀತಿದೆ ಅಂದ್ರೆ ಇಡೀ ವಿಶ್ವದಲ್ಲಿ ಯಾರು ಇಲ್ಲ ಅಂತೇಳಿ ಅವತ್ತು ಬಂದಂತ ಅಕಾಡೆಮಿಕ್ ಪ್ರೊಫೆಸರ್ಗಳು ಹೇಳ್ತಾರೆ ಇದೇ ವೇದಿಕೆ ಮೇಲೆ. ಇಡೀ ಜಗತ್ತಿನಲ್ಲಿ ಯಾವ ಕಲಾವಿದರು ಕೂಡ 2 ದಿವಸ ಈ ರೀತಿ ಅಕಾಡೆಮಿಕ್ ಆಗಿ ಸೆಮಿನಾರ್ ನಡೆದಿದ್ದು ನಾವು ನೋಡಿದಿಲ್ಲ, ಕೇಳಿದಿಲ್ಲ. ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸ್ನೇಹಿತರೆ, ನನಗೆ 50 ವರ್ಷ, ನಾನು ಇರ್ತೀನೋ ಯಾರ್ಯಾರು ಇರ್ತೀರೋ ಗೊತ್ತಿಲ್ಲ. ಇನ್ನು 50 ವರ್ಷ ಆದ್ಮೇಲೆ ಇವತ್ತು 2026 2071 ಇಸ್ವಿಗೆ ಯಾರು ಇರ್ತಾರೋ ಗೊತ್ತಿಲ್ಲ, ನಾನಂತೂ ಇರಲ್ಲ. ಅವತ್ತು ನೆನಪು ಮಾಡ್ಕೊಳ್ಳಿ, ರಾಜ್ಕುಮಾರ್ ಈ ನಾಡಿನ ಮತ್ತೊಬ್ಬ ಮಹಾನುಭಾವ ಬಸವಣ್ಣ ಅಂತಾರೆ. 12ನೇ ಶತಮಾನದ ಬಸವಣ್ಣನವರು ಹೇಗೆ ಒಂದು ಸಮುದಾಯವನ್ನ, ಒಂದು ಉತ್ತಮ ಸಮಾಜವನ್ನು ಕಟ್ಟಿದ್ರು, ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಿದ್ರು, ಅಷ್ಟೇ ಗೌರವ ಡಾಕ್ಟರ್ ರಾಜಣ್ಣ ಇನ್ನು 50 ವರ್ಷಕ್ಕೆ ಸಿದ್ಧ ಪುರುಷರಾಗ್ತಾರೆ, ಶಾಂತ ಪುರುಷರಾಗ್ತಾರೆ, ಪವಾಡ ಪುರುಷರಾಗ್ತಾರೆ. ಅವತ್ತಿನ ಜನಾಂಗ ಇವ್ರನ್ನ ಪೂಜೆ ಮಾಡ್ತಾರೆ. ಯಾವ ರೀತಿ ಇವತ್ತು ಮಂತ್ರಾಲಯ ಸ್ವಾಮೀಜಿಯವರಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ, ಯಾವ ರೀತಿ ಮಂಟೇಶ್ವರ ಸ್ವಾಮಿ ಇವತ್ತು ಆರಾಧಿಸ್ತಾರೆ, ಯಾವ ರೀತಿ ಮಹದೇವ ಸ್ವಾಮಿಯವರನ್ನ ಇವತ್ತು ಆರಾಧಿಸ್ತಾರೆ, ಮುಂದಿನ ಜನಾಂಗ ಇನ್ನು 50 ವರ್ಷದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಆ ರೀತಿ ಆರಾಧಿಸ್ತಾರೆ. ಅಂತ ಸತ್ಯಮೂರ್ತಿ, ಶಾಂತಮೂರ್ತಿ, ಶಾನಾಮೂರ್ತಿ ಇವರ ಹೆಸರಿನಲ್ಲಿ ನಾವು ಕಳೆದ 3 ವರ್ಷಗಳಿಂದ ಒಂದು ಪ್ರಶಸ್ತಿಯನ್ನ ಕೊಡಲೇಬೇಕು. ನಮ್ಮ ಸಂಸ್ಥೆಯಿಂದ ಈಗಾಗಲೇ ಕುವೆಂಪು ಹೆಸರನ್ನು ಪ್ರಶಸ್ತಿ ಕೊಡ್ತಾ ಇದ್ದೀವಿ, ಶಾಂತವೇರಿ ಗೋಪಾಲ್ ಅವರ ಪ್ರಶಸ್ತಿ ಕೊಡ್ತಾ ಇದ್ದೀವಿ, ಯಶೋಧರಾಮ ದಾಸಪ್ಪ ಅವರ ಹೆಸರನ್ನು ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಮಿಗಿಲಾಗಿ ಈ ನಾಡಿನ ಕಣ್ಣು, ಈ ನಾಡಿನ ದೈವ, ನಮ್ಮೆಲ್ಲರ ಆದರ್ಶ ಪುರುಷ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ಅವರ ಹೆಸರು ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಹೆಸರು ಪ್ರಶಸ್ತಿ ಕೊಡ್ತಾ ನಮಗೆ ಪ್ರೋತ್ಸಾಹ ಉತ್ತೇಜನ ಕೊಟ್ಟಂತವರು ಕೆ ಮೋಹನ್ ರಾವ್ ಅವರು. ನೀವು ರಾಜ್ಕುಮಾರ್ ಹೆಸರು ಕಾರ್ಯಕ್ರಮ ಮಾಡಿ ಅವ್ರ ಹೆಸರು ಪ್ರಶಸ್ತಿ ಕೊಡಿ ಅಂತೇಳಿ ನಮಗೆ ಪ್ರೋತ್ಸಾಹ ಕೊಟ್ಟರು. ಆಗ ನಾವು ಕಳೆದ 3 ವರ್ಷಗಳಿಂದ ಈ ಪ್ರಶಸ್ತಿಯನ್ನ ಕೊಡುವುದನ್ನು ಪ್ರಾರಂಭ ಮಾಡೋದು. ಮೊದಲಿಗೆ ಈ ನಾವು ಪ್ರಶಸ್ತಿ ಕೊಡುವಂತ ಮಾನದಂಡ ಇಲ್ಲ, ಬರೀ ಕಲಾವಿದರಿಗೆ ಕೊಡಬೇಕು, ನಿರ್ಮಾಪಕರಿಗೆ ಕೊಡಬೇಕು, ತಂತ್ರಜ್ಞರು ಕೊಡಬೇಕು ಅಂತಲ್ಲ. ಈ ಪ್ರಶಸ್ತಿಯನ್ನ ಈ ಸಮಾಜಕ್ಕಾಗಿ ದುಡಿದಂತವರಿಗೆ, ಸಮಾಜ ಸೇವೆಯನ್ನ ಮಾಡಿದಂತವರಿಗೆ, ಅವ್ರ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಮತ್ತೆ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ರೈತ ಪರ ಹೋರಾಟಗಾರರಾಗಿರ್ಬೋದು, ಜನಪರ ಹೋರಾಟಗಾರರಾಗಿರ್ಬೋದು,
ಈ ನಾಡಿನುಡಿಗೆ ಅನುಪಮ ಸೇವೆಯನ್ನು ಸಲ್ಲಿಸುತ್ತಲ್ಲ ಅಂತವರಿಗೆ ಈ ಪ್ರಶಸ್ತಿಯನ್ನು ಕೊಡೋಣ ಅಂತೇಳಿ ನಾವು ಕೊಟ್ಕೊಂಡು ಒಂದು ಸಾಂಕೇತಿಕ ಸುಮ್ಮನೆ ಪ್ರಶಸ್ತಿ ಕೊಟ್ಟು ಕಳಿಸುವುದು ಒಂದು ಸಾಂಕೇತಿಕ ಮೌಲ್ಯ 25,000. ನಾವು 25,000 ಕೊಡೋದ್ರಲ್ಲಿ ಮುಖ್ಯ ಅಲ್ಲ, ಅದೇನೇನೂ ಅಲ್ಲ. ಆದ್ರೆ ಒಂದು ಸಾಂಕೇತಿಕವಾಗಿ ಅದನ್ನ ಇಟ್ಕೊಟ್ಟು ಅದನ್ನ ಮೊದಲನೇ ಸಾರಿ ನಾವು ಕೊಟ್ಟದ್ದು ನಮ್ಮ ನಾಡಿನ ಹೆಮ್ಮೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವರಾಮ್ ಸರ್ ಅವ್ರು ಬಂದಿದ್ದಾರೆ. ಅವರ ಸಾಧನೆಗಳು ಅವ್ರ ಇನ್ನೊಂದೇ ಇಡೀ ದಿನ ವಿಚಾರ ಸಂಕಿರಣ ಮಾಡಬೇಕು. ಅವ್ರು ಮಾಡಿದಂತಹ ತ್ಯಾಗ ಹೋರಾಟಗಳು ಸುಮಾರು 40ರಿಂದ ಇನ್ನು 100 ಕೋಟಿ ಇರ್ಬೋದು. 100 ಕೋಟಿ ಆಸ್ತಿ ಪರಮಾಡಿ ಆಗ್ತಾ ಇತ್ತು, ಉಳ್ಳವರ ಪಾಲ ಆಗ್ತಾ ಇತ್ತು. ಅದನ್ನ ತಪ್ಪಿಸಿ ಅದನ್ನ ಸಾರ್ವಜನಿಕ ಆಸ್ತಿಯನ್ನ ಮಾಡಿದ್ದಾರೆ, ಸಾರ್ವಜನಿಕ ಉದ್ಯಾನವನ್ನಾಗಿ ಮಾಡಿದ್ದಾರೆ, ಸಾರ್ವಜನಿಕ ಸಂಗೀತ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಇದೊಂದೇ ಸಾಕು ರಾಜ್ಕುಮಾರ್ ಪ್ರಶಸ್ತಿ ತೆಗೆದುಕೊಳ್ತಾವೆ. ಇಂಥ ರಾಜ್ಕುಮಾರ್ ಅವರಾದ್ಮೇಲೆ ಅವ್ರು ಇವತ್ತು ಕೂಡ ನಿವೃತ್ತರಾಗಿ 8 ವರ್ಷ ಕೂಡ ಇವತ್ತು ಕೂಡ ಅದೇ ಉತ್ಸಾಹದಿಂದ ಕ್ರಿಯಾಶೀಲರಾಗಿ ಕಾಡು ಮಲ್ಲೇಶ್ವರ ಗೆಳೆಯರ ಮನೆ ಕಟ್ಕೊಂಡು ಸಾಂಪ್ರದಾಯಿಕ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಅದು ಕೂಡ ಕನ್ನಡದ ಕೆಲಸನೇ. ಕಾಡು ಮಲ್ಲೇಶ್ವರ ಸೇವೆನೂ ಕನ್ನಡದ ಕೆಲಸನೇ. ಹುಣ್ಣಿಮೆ ಸಂಗೀತ ಕಾರ್ಯಕ್ರಮ ಕನ್ನಡ ಕಟ್ಟುವ ಕೆಲಸನೇ. ಹಾಗಾಗಿ ಕನ್ನಡ ಕಟ್ಟುವ ಕೆಲಸವನ್ನ ಶಿವರಾಮ್ ಅವರು ಮಾಡ್ತಾರೆ. ಎರಡನೇ ವರ್ಷ ಕಳೆದ ವರ್ಷ ಕನ್ನಡ ಸಾಹಿತ್ಯದ ದಿಗ್ಗಜರಂತ ಡಾಕ್ಟರ್ ಬೊಲ್ಲೂರು ರಾಮಚಂದ್ರಪ್ಪನವರು ಕೊಟ್ಟರು. ಸರಿ, ಈ ಸಾರಿ ಯಾರು ಕೊಡ್ಬೇಕು ಅಂತ ನಾವೆಲ್ಲ ಯೋಚನೆ ಮಾಡಿದಾಗ ನಮಗೆ ಒಳದದ್ದು ಯಾರು ಅಲ್ಲ, ಎಂ.ವಿ. ಸುಬ್ಬಯ್ಯ ನಾಯ್ಡು ಈ ನಾಡು ಕಂಡಂತ ಅಪ್ರತಿಮ ನಾಟಕಕಾರ. ನಮ್ಮ ಇಬ್ಬರು ನಾಟಕಕಾರರಿಗೆ, ಒಬ್ಬರು ಗುಬ್ಬಿ ಚನ್ನಬಸವೇಶ್ವರ ನಾಟಕ ಕಂಪನಿಯ ಮಾಲೀಕರಾದಂತ ಗುಬ್ಬಿ ವೀರಣ್ಣವರು, ಇನ್ನೊಬ್ರು ಸಾಮ್ರಾಜ್ಯ ನಾಟಕ ಕಂಪನಿಯ ಸಾಹಿತ್ಯ ಸಾಮ್ರಾಜ್ಯ ನಾಟಕ. ನೋಡ್ರಿ, ಆ ಸುಬ್ಬಯ್ಯ ನಾಯ್ಡು ಅವರಿಗೆ ಸ್ವತಂತ್ರ ಪೂರ್ವದಲ್ಲೇ ಸುಮಾರು 30-20 ದಶಕದಲ್ಲೇ ಸಾಹಿತ್ಯ ತಲೆ ಹುಟ್ಟಿತ್ತು. ಅವ್ರ ನಾಟಕ ಕಂಪನಿ ಹೆಸರು ಸಾಹಿತ್ಯ ಸಾಮ್ರಾಜ್ಯ ನಾಟಕ ಕಂಪನಿ. ಆ ಕಂಪನಿಯಲ್ಲಿ ರಾಜ್ಕುಮಾರ್ ಅವರಿಗೆ ಒಳ್ಳೆ ಅವಕಾಶಗಳನ್ನ ಕೊಟ್ಟು, ಒಳ್ಳೆ ಪಾತ್ರಗಳನ್ನ ಕೊಟ್ಟು, ಒಳ್ಳೆ ಉತ್ತಮ ಕಲಾವಿದರಾಗಿ ದುಡಿಯುವುದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಂತವ್ರು ನಮ್ಮ ನಾಡಿನ ಇಬ್ಬರು ಅಂದ್ರೆ ಗುಬ್ಬಿ ವೀರಣ್ಣವರು, ಎಂ.ವಿ. ಸುಬ್ಬಯ್ಯ ನಾಯ್ಡು. ಅಂತ ಸುಬ್ಬಯ್ಯ ನಾಯ್ಡು ಕುಟುಂಬಕ್ಕೆ ನಾವು ಪ್ರಶಸ್ತಿಯನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ನಮಗೆ ಬಂದದ್ದು ಮಾತೃ ಶ್ರೀ ಗಿರಿಜಾ ಲೋಕೇಶ್ ಅವರು. ಅವರನ್ನ ನಾವು ಆಯ್ಕೆ ಮಾಡಿ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಸಾಕ್ಷೀಕರಿಸಿಕೊಂಡು ಅವರಿಗೆ ಈ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡಿದ್ದೇವೆ. ಹಾಗಾಗಿ ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ನಾನು ಯಾರ ಹೆಸರು ಹೇಳಿ, ಇವ್ರು ಹೇಳಿದ್ರೆ ಅವ್ರು ನನ್ನ ಹೆಸರು ಬಿಟ್ಬಿಟ್ಟ ರಾಮೇಗೌಡ, ನೀನು ಇನ್ನೊಂದು ಕಾರ್ಯಕ್ರಮ ಕರೀದಿನ ಮಾಡ್ತೀನಿ, ಇದ್ದೇ ಇದೆ ಬಾ. ಹಾಗಾಗಿ ನಾನು ಅನ್ಕೊಳ್ತೀನಿ, ದಯವಿಟ್ಟು ಯಾರು ಅನ್ಯತ ಭಾವಿಸ್ಕೊಂಡು, ಇಲ್ಲಿ ಕನ್ನಡ ಪರ ಹೋರಾಟಗಾರರು ಬಂದಿದ್ದಾರೆ, ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ಬಂದಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ಬಂದಿದ್ದಾರೆ, ಕನ್ನಡ ಪರ ಚಿಂತಕರು ಬಂದಿದ್ದಾರೆ, ಲೇಖಕರು ಬಂದಿದ್ದಾರೆ, ಸಾಹಿತಿಗಳು ಬಂದಿದ್ದಾರೆ. ಎಲ್ಲದಕ್ಕೂ ಅದಕ್ಕೆ ನಾನು ಸಾಂಕೇತಿಕವಾಗಿ ಎರಡು ಹೆಸರು ತಗೊಳ್ತೀನಿ ನಿಮ್ಮೆಲ್ಲರ ಪರವಾಗಿ. ಒಂದು, ಕರ್ನಾಟಕ ರಂಗಭೂಮಿಯ ಶ್ರೇಷ್ಠ ರಂಗಕರ್ಮಿಯಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಶ್ರೀನಿವಾಸ್ ಜಿ ಕಪ್ಪಣ್ಣವರು, ಅವರನ್ನ ನಿಮ್ಮೆಲ್ಲರ ಪ್ರೀತಿಯ ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇಲ್ಲ. ಒಬ್ಬರು ಕಲಾವಿದರು, ಅಣ್ಣವರು ಕಲೆ ಬಗ್ಗೆನೂ ಗೌರವ ಇತ್ತು, ಸಾಹಿತ್ಯ ಬಗ್ಗೆನೂ ಗೌರವ ಇತ್ತು. ಸಾಹಿತ್ಯ ಅಂದ್ರೆ ಅದು ಹೇಳುವಂಗಿಲ್ಲ, ಅಣ್ಣವ್ರಿಗೆ ಅಂತ ಅದ್ಭುತ ಸಾಹಿತ್ಯವನ್ನು ಪ್ರೀತಿಸ್ತಾ ಇದ್ರು, ಗೌರವಿಸ್ತಾ ಇದ್ರು. ಕರ್ನಾಟಕ ರತ್ನ ಬಂಗಾರತ್ನ ನಿಮಗೂ ಕೊಡ್ತೀನಿ ಅಂದ್ರೆ ಎಲ್ಲಾದ್ರೂ ಹೊರಟೆ, ಕುವೆಂಪು ಇದ್ದಾರೆ, ಮಹಾಕವಿ ಕುವೆಂಪು ಬಿಟ್ಟು ನನಗೂ ಕೊಡ್ತಿದ್ರೆ ನನ್ಗೆ ಶ್ರೇಯಸ್ಸಾಗುತ್ತ. ಮೊದಲು ಕುವೆಂಪು ಅವ್ರು ಕೊಡಿ, ಆನಂತರ ನನಗ್ ಕೊಡಿ ಅಂತ ಹೇಳಿದಂತವ್ರು ಡಾಕ್ಟರ್ ರಾಜ್ಕುಮಾರ್. ಮೊದಲು ಕುವೆಂಪು ಕೊಡಿ ಅಂದ್ರೆ ಬಂಗಾರಪ್ಪನವ್ರಿಗೆ ಇದೆಲ್ಲ ಇದ್ದಾರೆ, ಸಾಕ್ಷಿ ನಮ್ಮ ಶಾಲಾಗೋವಿಂದರೆಲ್ಲ ಇದ್ದಾರೆ. ಕುವೆಂಪು ಬಂಗಾರಪ್ಪನವ್ರು ಹೋಗಿ ರಾಜ್ಕುಮಾರ್ ಹೇಳ್ತಾರೆ ತಗೊಳಿದ್ರೆ, ಇಲ್ಲ ನೀವು ಮೊದಲು ಕುವೆಂಪು ಅವ್ರು ಕೊಡಿ ಅಂತ ಸಾಹಿತ್ಯ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್. ಹಾಗಾಗಿ ಸಾಹಿತಿಗಳ ಪರ ಬಂದರೆ ಅವರು ನಮ್ಮ ಪ್ರೊಫೆಸರ್ ಜಿ ಅಬ್ದುಲ್ ಬಶೀರ್ ಅವರು ಕನ್ನಡ ಸಾಹಿತಿಗಳು, ವಿದ್ವಾಂಸರು, ಲೇಖಕರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರ ಹೆಸರು ತಗೊಂಡು ನಿಮ್ಮೆಲ್ಲರಿಗೂ ಅದರಲ್ಲಿ ಒಳಗೊಂಡಂತೆ ನಾನು ಸ್ವಾಗತ ಬಯಸುತ್ತಾ, ಎಲ್ಲರಿಗೂ ಸ್ವಾಗತ ಬಯಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ನಮ್ಮ ಕಡೆಗೆ ಹೋಗ್ಬಿಟ್ಟು ಪ್ರೀತಿಯಿಂದ ಬರ್ತದಂತ ಪ್ರಶಸ್ತಿ ಪ್ರದಾನ ಮಾಡಲು ಬಂದಿರತಕ್ಕಂಥ ಡಾಕ್ಟರ್ ಪುರುಷೋತ್ತಮ ಬಿಜಮಲೇಶ, ನಿಜವಾಗಿಯೂ ಅಪ್ಪಟ ಕನ್ನಡ ಪ್ರೇಮಿ, ನೈಜ ಕನ್ನಡ ಪ್ರೇಮಿ ಅಂತಾರಲ್ಲ, ಆ ನೈಜ ಅನ್ನೋ ಪದವನ್ನ ಧಾರಾಳ ಬಳಸ್ಬೋದು. ಹಾಗಾಗಿ ಅವರು ದೆಹಲಿಯ ಜವಾಹರ್ಲಾಲ್ ನೆಹರು ಕಾಲೇಜಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಸ್ನೇಹಿತರೆ ದೆಹಲಿಯಲ್ಲಿ ಕರ್ನಾಟಕ ಸಂಘವನ್ನು ಕಟ್ಟಿ ಬೆಳೆಸಿದಂತವರು ನಮ್ಮ ಪ್ರೊಫೆಸರ್ ಪುರುಷೋತ್ತಮ ಬಿಡಿಯವರು, ಅವರು ಕೂಡ ಪ್ರೀತಿಯಿಂದ ಬಂದಿದ್ದಾರೆ. ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಎಂದಿನಂತೆ ನಮ್ಮ ನಾಯಕರು, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ನಾಡೊಂದಿಗೆ ತನ್ನನ್ನೇ ಅರ್ಪಣೆ ಮಾಡಿಕೊಂಡಂತ, ಇಡೀ ನಾಡಿನ ಉದ್ದಗಟ್ಟಿದಂತ ಅಭಿಮಾನಿಗಳನ್ನ ಸಂಘಟಿಸಿ ಒಂದು ಉತ್ತಮ ಸಂಘಟನೆಯನ್ನು ಕಟ್ಟಿದಂತ ನಮ್ಮ ನಾಯಕರಾಗಿರ್ತಕ್ಕಂಥ ಶಾಲಾ ಗೋವಿಂದರವರು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಮತ್ತು ನಮ್ಮ ಕೆ. ಮೋಹನ್ ರಾವ್, ಹೃದಯವಂತರು,
ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಕೋಶಾಧ್ಯಕ್ಷರು, ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾದಂತಹ ಈ ಮಲ್ಲಿಕಾರ್ಜುನ್ ಇದ್ದಾರೆ. ಇವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ತಮ್ಮೆಲ್ಲರೂ ವಂದಿಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮೆಲ್ಲರ ನೆಚ್ಚಿನ, ನಾವೆಲ್ಲರೂ ಅನನ್ಯವಾಗಿ ಸದಾ ಪ್ರೀತಿಸುವ ಕನ್ನಡ ಮೇಷ್ಟ್ರು ಈಗ ಒಂದು ಹೊಸ ಬಿರುದು ಸೇರಿದೆ, ಪ್ರಜಾಪ್ರತಿಭೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡ್ತಾ ಇಂದಿನ ಈ ಪ್ರಶಸ್ತಿ ಸಮಾರಂಭದ ಹಿನ್ನೆಲೆ ಹಾಗೂ ಪ್ರಾಮುಖ್ಯತೆಯಿಂದ ಅತ್ಯಂತ ಪ್ರೀತಿಯಿಂದ ನಮ್ಮೊಡನೆ ಹಂಚಿಕೊಂಡ ಶ್ರೀ ಕೆ ರಾಮೇಗೌಡ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆದ್ಮೇಲೆ ನಾನು ಈಗಾಗಲೇ ಹೇಳಿದೆ, ಹೊರಗೆ ಬಿರುದು ಸೇವೆ ಆದರೆ ಒಳಗೆ ನಮಗೆ ರಾಜ್ಕುಮಾರ್ ಸುಮಧುರ ಗಾನಗಳ ಬೆಳದಿಂಗಳನ್ನೇ ನಮಗಾಗಿ ಹರಿಸಿದ ಶ್ರೀ ರಘು ಹೂವಿನಕಟ್ಟೆ ಹಾಗೂ ಅಮೂಲ್ಯ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ರಘು ಸರ್, ಅಮೂಲ್ಯ ಮೇಡಮ್, ಜೋರಾದ ಚಪ್ಪಾಳೆಯನ್ನು ಅವರಿಗೆ ಧನ್ಯವಾದಗಳು. ಆದ್ಮೇಲೆ ಈ ದಿನ ಅತ್ಯಂತ ಸಂತೋಷದಿಂದ ವರನಟ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಶ್ರೀಮತಿ ಗಿರಿಜಾ ಲೋಕೇಶ್ ಅವರಿಗೆ ಪ್ರದಾನವನ್ನು ಮಾಡಿದವರು ನಮ್ಮೆಲ್ಲರ ಮೆಚ್ಚಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕ್ರಿಯಾಶೀಲ ಅಧ್ಯಕ್ಷರು, ನಾಡಿನ ಖ್ಯಾತ ವಿದ್ವಾಂಸರಾದ ಡಾಕ್ಟರ್ ಪುರುಷೋತ್ತಮ ಬಿಳುವಳ್ಳಿ ಸರ್ ಅವರು ದಯಮಾಡಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ. ಇವತ್ತಿನ ಈ ಸುಂದರ ಕಾರ್ಯಕ್ರಮದ ಕೇಂದ್ರ ಬಿಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಸ್ವೀಕರಿಸಿದ ನಟಿ ಶ್ರೀಮತಿ ಗಿರಿಜಾ ಲೋಕೇಶ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನಿಡುಗಾರದ ಸ್ನೇಹಿತರು, ಹೋರಾಟಗಾರರು, ಈ ಕಾರ್ಯಕ್ರಮವನ್ನು ತುಂಬಾ ಅರ್ಥಪೂರ್ಣವಾಗಿ ಆಯೋಜಿಸುತ್ತಿರುವಂತಹ ಸಿ ಕೆ ರಾಮೇಗೌಡ್ರೆ, ಮೋಹನ್ ರಾವ್ ಅವರೇ ಮತ್ತು ಹಿರಿಯ ಸ್ನೇಹಿತರಾದ ಮಲ್ಲಿಕಾರ್ಜುನಪ್ಪನವರು ಮತ್ತು ಸೇರಿರುವ ಎಲ್ಲ ಬಂಧುಗಳು. ಸಭೆ ನೋಡುವಾಗ ಒಮ್ಮೆ ಸ್ವಲ್ಪ ಹೆದರಿಕೆ ಆಯ್ತದೆ, ಯಾಕಂದ್ರೆ ಶಿವರಾಮ್ ಕೂತಿದ್ದಾರೆ, ಕಪ್ಪಣ್ಣ ಕೂತಿದ್ದಾರೆ, ಇವರೆಲ್ಲ ಇಷ್ಟು ಕಾಲದಿಂದ ಇದನ್ನೆಲ್ಲ ನೋಡಿಕೊಂಡು ನಡೆಸ್ಕೊಂಡು ಬಂದವರ ಎದುರು ನಿಂತು ಮಾತಾಡುವಾಗ ಸ್ವಲ್ಪ ಅಳುಕಾಗ್ತದೆ. ಈ ವಾಲಿಯ ಎದುರು ಯುದ್ಧಕ್ಕೆ ನಿಂತರೆ ವಾಲಿಯ ಶಕ್ತಿ ಅರ್ಧ ಶಕ್ತಿ ಎದುರಾಳಿಗೆ ಹೋಗುದಂತ, ಹಾಗೆ ಸ್ವಲ್ಪ ಭಯ, ನಮ್ಮ ಶಕ್ತಿ ಹೊರಟೋಗಿದೆ ಅಂತ ಅನಿಸುತ್ತೆ. ಏನೇ ಇರಲಿ, ಈ ಸಂದರ್ಭದಲ್ಲಿ ಎರಡು ಮಾತು ಹೇಳ್ಬೇಕಾಯ್ತು. ಇದು ಒಂದು 3 ಜನ ಇದರಲ್ಲಿ ಸೇರ್ಕೊಂಡಿದ್ದಾರೆ. ಒಂದು ಅಫ್ಕೋರ್ಸ್ ಜನಶಕ್ತಿ ಕೇಂದ್ರದ ನಮ್ಮ ರಾಮೇಗೌಡರು, ಆಮೇಲೆ ವರನಟ ರಾಜ್ಕುಮಾರ್ ಮತ್ತು ಪ್ರಶಸ್ತಿ ಸ್ವೀಕರಿಸಿದ ನಮ್ಮ ಪ್ರೀತಿಯ ಮೇಡಮ್. 3 ಜನರನ್ನ ಸೇರಿಸ್ಕೊಂಡು ಹೆಂಗ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಒಂದು, ನಿಮ್ಮೆಲ್ಲರ ಪರವಾಗಿ ನಾನು ರಾಮೇಗೌಡರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದ್ರೆ ಈ ತರದ ಕೆಲಸಗಳನ್ನ ತುಂಬಾ ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ. ಕುವೆಂಪು ಅವರ ಅನೇಕ ಕಾರ್ಯಕ್ರಮಗಳಲ್ಲಿ ನನ್ನನ್ನು ಕರೀತಾರೆ. ಯಾಕೆ ಕರೀತಾರೆ ಅಂತ ಗೊತ್ತಿಲ್ಲ, ಕರೆದ ಕೂಡಲೇ ಬಿಡಿ ಮೇಲೆ ಬರ್ತಾರೆ ಅಂತಲೂ ಇರ್ಬೋದು. ನನ್ನನ್ನು ಬಹಳ ಜನ ಯಾಕೆ ಕರಿ ಶಿವರಾಮ್ ಸರಿ ಗೊತ್ತು, ಯಾಕೆ ಕರೀತಾರೆ ಅಂದ್ರೆ ಅವನು ಕರ್ರಿ ಸರ್ಕಾರಿ ಗಾಡಿ ಅಂತ ಬಂದ್ಬಿಡ್ತಾರೆ. ಆದ್ರೆ ಅವರು ನನ್ನನ್ನು ಡೆಲ್ಲಿಯಿಂದ ಕರೆಸಿ ಭಾಷಣ ಮಾಡಿಸಿದ್ದಾರೆ. ಈ ಪ್ರೀತಿ ಇದೆ. ಮತ್ತು ಅವರು ಕುವೆಂಪು ಪ್ರಶಸ್ತಿ, ಅವರು ಪ್ರಶಸ್ತಿಗಿಟ್ಟಿರುವ ಹೆಸರು ರಾಜ್ಕುಮಾರ್ ಪ್ರಶಸ್ತಿ, ಕುವೆಂಪು ಪ್ರಶಸ್ತಿ, ಯಶೋಧರಾ ಪ್ರಶಸ್ತಿ, ಆಮೇಲೆ ಶಾಂತವೇರಿ ಗೋಪಾಲಗೌಡ ಪ್ರಶಸ್ತಿ, ಇಂಥ ಹೆಸರುಗಳಿದ್ರೆ ಆ ಪ್ರಶಸ್ತಿಗಳಿಗೆ ನಿಜವಾಗಲೂ ಒಂದು ಗೌರವ ಬರುತ್ತೆ, ತಕ್ಕೊಳ್ಳುವವರಿಗೂ ಒಂದು ಸಂತೋಷ ಆಗುತ್ತೆ. ಇದನ್ನ ಇವತ್ತಿನ ಕಾಲದಲ್ಲಿ ಆಯೋಜಿಸುವುದು ಅಷ್ಟು ಸುಲಭ ಅಲ್ಲ. ಯಾಕಂತಂದ್ರೆ ಇವತ್ತು ಪ್ರಶಸ್ತಿಗಳು ಹೆಂಗೆ ಬಟವಾಡೆ ಆಗ್ತಾ ಇವೆ ಅಂತ ಗೊತ್ತಿದೆ ನಿಮಗೆ. ಮತ್ತು ವಾಟ್ಸಪ್ನಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ನಿಮಗೆ ಮೆಸೇಜ್ಗಳು ಬರ್ತವೆ, ನಿಮಗೆ ಗೌರವ ಡಾಕ್ಟರೇಟ್ ಬೇಕಾ, ಕೂಡಲೇ ಸಂಪರ್ಕಿಸಿ. ನಾನು ಮೊನ್ನೆ ತಮಾಷೆಗೆ ಸ್ವಲ್ಪ ಸಮಯ ಇತ್ತು, ಒರಿಸ್ಸಾದ ಒಂದು ಯೂನಿವರ್ಸಿಟಿಯಿಂದ ಬಂತು. ನಾನು ಹೇಳಿದೆ ಎಸ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ, ಗಿವ್ ಯುವರ್ ನಂಬರ್ ಅಂತ. ನನ್ನ ನಂಬರ್ ಕೂಡ ಕೊಟ್ಟೆ. 10 ನಿಮಿಷದಲ್ಲಿ ಫೋನ್ ಬಂತು, ಆರ್ ಯು ಇಂಟ್ರೆಸ್ಟೆಡ್ ಟು ಆನರರಿ PhD? ನಾನು ಹೇಳಿದೆ ಎಸ್ ಅಫ್ ಕೋರ್ಸ್, ದಟ್ಸ್ ವಾಟ್ ಐ ಗೇವ್ ಮೈ ನಂಬರ್. ಆಮೇಲೆ ಅವ್ರು ಬಹಳ ಚೆನ್ನಾಗಿತ್ತು, ನಿಮಗೆ ಯಾವ ತರದ ಪ್ರಶಸ್ತಿ ಬೇಕು ಅಂದ್ರು. ನಾನು ಹೇಳಿದ್ರೆ ನೀವು ಪ್ರಶಸ್ತಿ ಕೊಡೋರು ತೀರ್ಮಾನ ಮಾಡುತ್ತಾನೆ, ನಾನೇನು ತೀರ್ಮಾನ ಮಾಡೋದು, ನೀವು ಯಾವ ತರ ಡಾಕ್ಟರೇಟ್ ಪ್ರಶಸ್ತಿ ಕೊಡ್ತೀರಿ ಅದನ್ನು ಕೊಡಿ ಅಂತ. ಅದಕ್ಕೆ ಅವರು ಚೆನ್ನಾಗಿ ಹೇಳಿದರು, ಸರ್ 2 ಟೈಪ್ ಇದೆ, ಅದರ 2 ಟೈಪ್ಸ್, 25,000 ಒಂದಿದೆ, 15,000 ನಿಮ್ಗೆ ಯಾವ್ದು ಬೇಕು ಕೇಳು ಅಂತ.
ನಾನು ನನ್ನ ಹೆಂಡತಿ ಹತ್ರ ಕೇಳಿ ಆಮೇಲೆ ಹೇಳ್ತೀನಿ ಅಂತ ಫೋನ್ ಕಟ್ ಮಾಡಿದೆ.